ನಮಸ್ತೆ ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜೀವನದಲ್ಲಿ ನಾವೇನಾದ್ರೂ ಬಿದ್ದುಬಿಟ್ರೆ ಎಲ್ಲರೂ ನೋಡುವಾಗೆ ನಾವು ಎದ್ದು ನಿಲ್ಲಬೇಕು ಫ್ರೆಂಡ್ಸ್. ಆಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುವಂಥದ್ದು. ಫ್ರೆಂಡ್ಸ್, ಏನಕ್ಕೆ ಈ ವಿಷಯ ತೊಗೊಬಂತಾ ಇದ್ದೀನಿ ಅಂದರೆ, ನೋಡಿ ಫ್ರೆಂಡ್ಸ್, ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ನಾವೇನಾದ್ರು ಎಡಗು ಬಿದ್ದುಬಿಡ್ತೀವಿ. ಎಡಗು ಬಿದ್ದಾಗ ಯಾರು ನಮ್ಮನ್ನು ನೋಡೋಕ್ಕಿಂತ ಮುಂಚೆ ನಾವು ಎದ್ದು ನಿಂತ್ಕೊಂಡ್ರೆ ನಮಗೊಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ನೋಡಿ ನಗಾಡ್ತಾರೆ. ಈಗ ದಾರಿ ನಾವೇನಾದ್ರು ಬಿದ್ದುಬಿಟ್ರೆ ಜನ ನೋಡಿ ನಗಾಡ್ತಾರೆ ಹೊರತು ಬಂದು ನಮ್ಮ ಕೈ ಎತ್ತಿ ಸಹಾಯ ಮಾಡೋರು ಯಾರೂ ಇರೋದಿಲ್ಲ. ನೋಡ್ದವ್ರನ್ನ ಹಾಸ್ಯ ಮಾಡಿಕೊಂಡು ನಗಾಡಿಕೊಂಡು ಟೀಕೆ ಮಾಡಿಕೊಂಡು ಕಾಲ ಕಳೆಯುವಂಥ ಜನಗಳು ಇರುವಂಥದ್ದು. ಹಾಗಾಗಿ ಅವರ ಮುಂದೆ ನಾವು ಲೈಫಲ್ಲಿ ಏನಾದರೂ ಎಡವಿಗಿ ನಮ್ಮ ಜೀವನ ಹಾಳಾಗಿದೆ ಅಂದಾಗ ಅವರು ನಮ್ಮನ್ನು ನೋಡಿ ಹೆಮ್ಮೆ ಪಡಬೇಕು. ಆ ಥರ ನಾವು ಜೀವನದಲ್ಲಿ ಎದ್ದು ನಿಲ್ಲಬೇಕು. ಸೋಲು ಖಚಿತ ಇರುತ್ತೆ ಜೀವನದಲ್ಲಿ, ಆದರೆ ನೋಡಿ ನಗು ಆಡುವವರ ಮುಂದೆ ನಾವು ಹೇಗಿರಬೇಕು ಅಂದರೆ, ನಾವು ನಗಾಡಿದ ವ್ಯಕ್ತಿನ ಇವರು ಅನ್ಬೇಕು. ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಸಾವಿರ ಕಷ್ಟ ಬರುತ್ತೆ. ಜೀವನನ ಎಲ್ಲಿ ಹಾಳು ಮಾಡ್ಕೊಂಡಿರ್ತೀವೋ ಅದೇ ಜಾಗದಲ್ಲಿ ನಮ್ಮ ಜೀವನನ ಸರಿಪಡಿಸ್ಕೋಬೇಕು. 10 ಜನ ನಮ್ಮನ್ನು ಟೀಕೆ ಮಾಡೋರ ಮುಂದೆ ನಮ್ಮ ಹೊಗಳಿಕೆ ಅವರಿಗೆ ನಾವು ಮಾಡುವಂಥ ಕೆಲಸ ಅವರ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ರೀತಿ ನಾವು ಕೆಲಸಗಳನ್ನ ಮಾಡಬೇಕು. ಆಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋದು. ಆಡೋರು ಹೇಗಿದ್ರೂ ಆಡ್ತಾರೆ. ಹಾಗಾಗಿ ಜೀವನದಲ್ಲಿ ಏನಾದ್ರು ನಾವು ಎಡಕ್ಕೆ ಬಿದ್ದಾಗ ಹಾಲ್ಗೊಂದು ಕಲ್ಲು ಅಂತ ಮಾತಾಡೋರೇ ಸಿಗ್ತಾರೆ, ಬಿಟ್ಟು ಉಪದೇಶ ಕೊಡೋರು ತುಂಬ ಜನ ಸಿಗ್ತಾರೆ. ಇಲ್ಲಿ ಒಳ್ಳೇದಾಗಲಿ ಅಂತ ಬಯಸೋರಿಗಿಂತನೂ ಬಿಟ್ಟು ಉಪದೇಶ ಕೊಡೋಕ್ಕೆ ಮಾತ್ರ ನಮ್ಮ ಜನ ಎಕ್ಸ್ಪೋರ್ಟು. ಅದು ಎಷ್ಟು ಫ್ಯಾಮಿಲಿಯವರು. ಅವ್ರ ಮುಂದೆ ನೀವು ಸೋತಿದ್ದೀರಾ, ಖಂಡಿತ ತಲೆ ಕೆಡಿಸ್ಕೋಬೇಡಿ. ಆದರೆ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಏನಿರಬೇಕು ಅಂದರೆ, ಇವ್ರ ಮುಂದೆ ನಾವು ಸೋತಿದ್ದೀವಲ್ವ, ಇದೇ ಇವತ್ತು ತಲೆ ತೆಗೆಸಿರುವಂಥ ತಲೆನ ಮೇಲೆ ಎತ್ತಿ ನೋಡುವಷ್ಟು ನಾವು ಬೆಳಿಬೇಕು. ಅವ್ರ ಮುಂದೆ ನಾವು ಇನ್ನೂ ಅವ್ರಿಗಿಂತ ಹೆಚ್ಚಾಗಿ ನಾವು ಬೆಳಿಬೇಕು ಅನ್ನೋ ಅಟಾಚಲ ಯಾವಾಗ ಒಂದು ಮನುಷ್ಯ ತಗೋತಾನೋ ಆಗಲೇ ಆ ಮನುಷ್ಯನಿಗೆ ಜೀವನಕ್ಕೊಂದು ಅರ್ಥ ಅಂತ ಸಿಗೋದು, ಅವನು ಹುಟ್ಟಿದಕ್ಕೂ ಸಾರ್ಥಕತೆ ಆಗೋದು. ನೋಡಿ ಫ್ರೆಂಡ್ಸ್, ಭೂಮಿ ಮೇಲೆ ಬಂದಿದ್ದೀವಿ ಅಂದಮೇಲೆ ಏನಾದರೂ ಸಂಪಾದನೆ ಮಾಡಬೇಕು. ಬಡಸ್ತನನೇ ಜೀವನ ಅಲ್ಲ. ಈಗ ನಾವು ಬಡವರು ಅಂದರೆ ಬಡವರಾಗೇ ಇರ್ತೀವಿ ಅಂತನೇನಿಲ್ಲ. ನಾವು ಕಷ್ಟಪಟ್ಟರೆ ಎಲ್ಲ ನಾವು ಮಾಡ್ಬೋದು ಅಂದ್ಬಿಟ್ಟು ಸಾಲ ಸೋಲ ಮಾಡಿ ಅವ್ರಿಗಿಂತ ಮೇಲೆ ಬರ್ತೀವಿ ಅನ್ನಕ್ಕೆ ಹೋಗಬೇಡಿ. ಕಷ್ಟಪಟ್ಟು ದುಡಿದು ಮೇಲೆ ಬಂದು ಜೀವನದಲ್ಲಿ ಒಂದು ಸ್ಥಿರವಾಗಿ ನಿಲ್ಲಿ. ಆಗ ನಿಮ್ಮ ಬದುಕಿಗೊಂದು ಸಾರ್ಥಕತೆ ಐತೆ. ಯಾಕಂದರೆ ಬಿದ್ದಾಗ ನಗೋಡೋರು, ಜೀವನ ಹಾಳಾದಾಗ ನಗೋಡೋರು ಯಾರೂ ಬರೋಲ್ಲ. ನಮಗೆ ಕಷ್ಟ ಅಂದಾಗ ಯಾರೂ ಬರೋಲ್ಲ. ಕಷ್ಟ ಅಂದಾಗ ಬಂದಾಗ ನಮ್ಮ ಜೊತೆಗೆ ಯಾರು ಸ್ನೇಹಿತರು ಕೈ ಹಿಡಿದಿರ್ತಾರೋ ಅವರೇ ನಮ್ಗೆ ಅವತ್ತೊಂದು ದಿನಕ್ಕೆ ಬಂಧುಗಳು. ಹಾಗಾಗಿ ಯಾರೇನೇ ಹೇಳಲಿ ಫ್ರೆಂಡ್ಸ್, ಲೈಫಲ್ಲಿ ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ. ನಿಮ್ಮದೊಂದು ಏನು ಗೊತ್ತಾ, ಮೋಸ ಮಾಡಬೇಡಿ. ಅಚ್ಚುಕಟ್ಟಾಗಿ ಒಂದು ದುಡಿಮೆಲಿ ನಿಮ್ಮ ಪ್ರಾಮಾಣಿಕತೆನ ತೋರಿಸಿ ಏನು ಅಂದರೆ, ಕಷ್ಟಗಳು ಅವಮಾನಗಳು ಇವೆಲ್ಲ ತಪ್ಪಿದ್ದೆ ಜೀವನದಲ್ಲಿ. ಇವನ್ನೆಲ್ಲ ಯಾವಾಗ ಮನುಷ್ಯ ಕಿವಿ ಕೊಡದಂತೆ ಹೋಗ್ತಾನೋ ಆವಾಗಲೇ ಅವನು ಸ್ಥಿರವಾಗೋದು. ಅಲ್ಲಿವರೆಗೂ ಅವಮಾನ ಆಯಿತಾ, ಅಯ್ಯೋ ಬಿಡು ಅಂದ್ಬಿಟ್ಟು ಅದನ್ನು ತಲೆಗೆ ಸಿಟ್ಕೊಂಡ್ಬಿಡ್ಬೇಕು. ಯಾರು ಒಂದು ನಿಮ್ಮನ್ನು ಅಸಭ್ಯವಾಗಿ ನಡೆಸ್ಕೊತಾ ಇದ್ದಾರಾ, ತಲೆ ತೀಡ್ಸ್ಕೊಬಿಡಿ. ಯಾವುದು ಇದು ನನಗಲ್ಲ ಅಂತ ಸುಮ್ಮನೆ ಶರ್ಟ್ ಕೊದ್ರು ಬಿಡಿ. ಇವಾಗ ನಿಮ್ಮ ಮೈ ಧೂಳು ಏನೋ ಮೈ ಮೇಲೆ ಬಂತು ಅಂತ ಕೊದ್ರು ಬಿಟ್ರೆ ನಿಮ್ಮಷ್ಟು ಬುದ್ಧಿವಂತರು ಇನ್ನೋರಿಲ್ಲ. ಯಾಕಂದರೆ ನಾವು ಎಲ್ಲೆಲ್ಲಿ ಅವಮಾನ ಮಾಡ್ತೀವೋ, ಎಲ್ಲೆಲ್ಲಿ ಸೋಲು ಕಷ್ಟಗಳನ್ನ ಅನುಭವಿಸ್ತೀವೋ ಅಲ್ಲೆಲ್ಲ ನಮಗೆ ಜೀವನಕ್ಕೊಂದೊಂದು ಪಾಠಗಳನ್ನ ಕಲಿಸ್ತದೆ. ನೋಡಿ, ಹಸುವು ಒಂಥರ ಕಲಿಸ್ತದೆ, ಕಷ್ಟಗಳು ಒಂಥರ ಕಲಿಸ್ತದೆ, ಅವಮಾನ ಒಂಥರ ಕಲಿಸ್ತದೆ. ಹಾಗೆ ಎಲ್ಲ ವಿಷಯಕ್ಕೂ ನಾವು ಕುಗ್ಗಬಾರ್ದು. ಫಸ್ಟ್ ಆಫ್ ಆಲ್ ಇದೆಲ್ಲ ನಾವು ಒಂದು ಸೋಲಿನ ಮೆಟ್ಲುಗಳನ್ನ ಅನುಭವಿಸ್ತಾ ಇದ್ದೀವಿ ಅಂದಾಗ ಇದೆಲ್ಲ ಒಂದೊಂದು ಭಾಗಗಳು ನಮ್ಮ ಲೈಫಲ್ಲಿ. ಅಂದರೆ ಇವೆಲ್ಲ ಅನುಭವಿಸ್ತಾ ಇದ್ದೀವಿ ಅಂದರೆ ಮುಂದೆ ಒಂದು ಒಳ್ಳೆ ದಿನ ನಮಗೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಅದು ಯಾವ ಕ್ಷಣ ಬೇಕಾದರೆ ಬರ್ಬೋದು. ಬೆಳಗ್ಗೆ ಇದ್ದವನು ರಾತ್ರಿನೇ ಶ್ರೀಮಂತ ಆಗ್ಬೋದು, ರಾತ್ರಿ ಇದ್ದವನು ಬೆಳಿಗ್ಗೆ ಶ್ರೀಮಂತ ಆಗ್ಬೋದು. ಅದು ನಮ್ಮ ಇಚ್ಛೆ ಅಲ್ಲ. ಲಕ್ ಅನ್ನೋದು ಯಾವ ಟೈಮಲ್ಲಿ ಯಾವ ಥರ ಬರುತ್ತೆ ಅಂತ ಯಾರೂ ಊಹೆನೂ ಮಾಡಲಿಕ್ಕಾಗಿರಲ್ಲ. ಆ ಥರ ಬರುತ್ತೆ ಅಂತ ಲೈಫು ಬಂದಾಗ ಸ್ವಲ್ಪ ಕಷ್ಟಗಳನ್ನ ಅವಮಾನಗಳನ್ನ ಎದುರಿಸಲೇಬೇಕಾಗುತ್ತೆ. ಆದರೆ ಫ್ರೆಂಡ್ಸ್, ಯಾರು ನಿಮ್ಗೆ ಅವಮಾನ ಮಾಡಿರ್ತಾರೋ ಅವ್ರ ಮುಂದೆ ಮಾತ್ರ ಜೀವನದಲ್ಲಿ ತುಂಬ ಸ್ಟ್ರಾಂಗಾಗಿ ನಿಂತು ನೀವು ಅವ್ರ ಮುಂದೆ ನಾನು ಬದುಕಿದ್ದೀನಿ ಅನ್ನೋದನ್ನ ತೋರಿಸ್ಕೊಡಿ. ಯಾವತ್ತೂ ತಪ್ಪು ನಿರ್ಧಾರಗಳನ್ನ ತಗೋಬೇಡಿ. ಬಿದ್ದಿದ ಮೇಲೆ ಹಿಡಗಲೇಬೇಕು. ಜೀವನದಲ್ಲಿ ಕಷ್ಟ ಬಂದ ಮೇಲೆ ಕಷ್ಟ ಅಂತ ಬಿದ್ದಿದೆ
ಸುಖದಲ್ಲಿ ಎದ್ದೇಳಬೇಕು. ಇಷ್ಟೇ ಜೀವನ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ ನಾವೆಲ್ಲೋ ಮುಟ್ಕೋತೀವಿ. ಎಷ್ಟೋ ಜನ ಏಡಿಗಳಂಗೆ ಸಾಯ್ತಾರೆ, ಕಷ್ಟಕ್ಕೆ ಎದ್ರುಕೊಂಡು ಸಾಲ ಮಾಡ್ಕೊಂಡಿದ್ದೀವಿ, ಅವಮಾನ ಆಯಿತು, ನಮ್ಗೆ ಹಂಗಂದ್ರು ಹಿಂಗಂದ್ರು ಸಾಯ್ತಾರೆ. ಸತ್ತರೆ ಜೀವ ಹೊಂಟೋಗುತ್ತೆ, ಇನ್ನೊಂದ್ಸಲ ಆ ಜೀವ ಬರೋದಿಲ್ಲ ಅಲ್ವಾ. ಇರೋದೊಂದು ಜೀವನ, ನಾವು ಏನಾರು ಸಾಧನೆ ಮಾಡಿ ಸತ್ತರೆ ನಮ್ಮ ಜೀವನಕ್ಕೂ ಒಂದು ಸಾರ್ಥಕತೆ ಅನ್ನಿಸ್ತದೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.